ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳು ಇತಿಹಾಸದ ಪುಟ ಸೇರಿದ್ದಾರೆ. ಸುಮಾರು 111 ವರ್ಷ ವಯೋಮಾನದ ಸಿದ್ಧಗಂಗಾ ಶ್ರೀಗಳನ್ನು ಕೊನೆ ಕ್ಷಣದವರೆಗೂ ಮಗುವಿನಂತೆ ಆರೈಕೆ ಮಾಡಿದಂಥ ವೈದ್ಯರ ಕಾರ್ಯ ನಿಜಕ್ಕೂ ಪ್ರಶಂಸನೀಯ. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಶ್ರೀಗಳ ಆಪ್ತ ವೈದ್ಯ ಡಾಕ್ಟರ್ ಪರಮೇಶ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಶಿವಕುಮಾರ ಸ್ವಾಮೀಜಿಯವರ ಕೊನೆ ಕ್ಷಣಗಳು ಹೇಗಿದ್ವು ಸರ್? ಅವರ ಕೊನೆಯ ಕ್ಷಣಗಳು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ನಮ್ಮ ಜೀವನದಲ್ಲಿ ಭಾಳಷ್ಟು ನಮ್ಮದೇನೋ ಒಂದು ಭಾಗ್ಯ, ಒಂದು ಅದೃಷ್ಟ ಅವ್ರನ್ನ ಸೇವೆ ಮಾಡೋಕ್ಕೆ ಸಿಕ್ಕಿತ್ತು. ಅದನ್ನು ನಾವು ಸೇವೆ ಮಾಡಿದ್ವಿ. ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಅವ್ರನ್ನ ಸೇವೆ ಮಾಡಿದ್ದೀವಿ. ಪೂರ್ಣ ಅವರ ಆರೋಗ್ಯದಲ್ಲಿ ಈ ಒಂದು 2.5 ವರ್ಷದಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗ್ತಾಯಿತ್ತು. ಪಿತ್ತಕೋಶದ ತೊಂದರೆಯಿಂದ 5 ಸರಿ 6 ಸರಿ ನಾವು BGS ಆಸ್ಪತ್ರೆಗೆ ಹೋಗಿ ಅಲ್ಲಿ ಸ್ಟಂಟ್ಗಳ್ನ ಹಾಕ್ಸ್ಕೊಂಡು ವಾಪಸ್ ಬರ್ತಿದ್ದೋ. ಅಲ್ಲಿಂದ ವಾಪಸ್ ಬಂದ ಮೇಲೂ 5-6 ದಿವಸ ನಾವು ಆ್ಯಂಟಿಬಯೋಟಿಕ್ಸು ಅದ್ರ ಟ್ರೀಟ್ಮೆಂಟ್ನೆಲ್ಲ ಕೊಡಲೇಬೇಕಾಗಿತ್ತು. ಅದು ನಮ್ಮ ಆಸ್ಪತ್ರೆ ವತಿಯಿಂದ ಅದನ್ನೆಲ್ಲನೂ ಮಾಡ್ತಾಯಿದ್ದೋ. ಈ ಸರಿ ಏನು ಡಿಸೆಂಬರ್ 1ನೇ ತಾರೀಕು BGS ಆಸ್ಪತ್ರೆಗೆ ಹೋಗಿ ಅದೇನು ಸ್ಟಂಟು ಅಳವಡಿಕೆ ಆಗಲಿಲ್ಲ, ಫಲಕಾರಿ ಆಗಲಿಲ್ಲ ಅಂದಾಗ ಇದು ಆಪ್ರೇಷನ್ ಮಾಡಲೇಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದ ಮೇಲೆ ನಾವು ಸ್ವಾಮೀಜಿಯವ್ರನ್ನ ಕೇಳಿಕೊಂಡು ಮೊಹಮ್ಮದ್ ರೇಲಾ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ರೇಲಾ ಅವ್ರನ್ನ ಭೇಟಿ ಮಾಡಿ ಅವರ ಒಂದು ಒಪ್ಪಿಗೆ ಪಡ್ಕೊಂಡು ನಾವು 7ನೇ ತಾರೀಕು ಸ್ವಾಮೀಜಿಯವ್ರನ್ನ ಇಲ್ಲಿಂದ ಕರ್ಕೊಂಡೋದು. 8ನೇ ತಾರೀಕು ಆಪ್ರೇಷನ್ ಆಯಿತು. ಮತ್ತು ಆಪ್ರೇಷನ್ ಆದ 3-4 ದಿವಸಕ್ಕೇ ಸ್ವಾಮೀಜಿಯವರು ಭಾಳ ಚೆನ್ನಾಗಿ ಚೇತರಿಸ್ಕೊಂಬಿಟ್ರು. ಇಮ್ಮಿಡಿಯೇಟಾಗಿ ಆಪ್ರೇಷನ್ ಆದ ಇಮ್ಮಿಡಿಯೇಟಾಗಿ ಅನಸ್ತೇಶಿಯಿಂದ ರಿಕವರಿ ಆದರು. ಆಮೇಲೆ ಆಪ್ರೇಷನ್ನೂ ಚೆನ್ನಾಗಿ ಎಲ್ಲ ಆಗಿತ್ತು, ಎಲ್ಲ ಆಯಿತು. ಅವರು ಏನು ಚೇತರಿಕೆ ಅದನ್ನೆಲ್ಲ ಕಂಡು ಮತ್ತು ಅಲ್ಲಿರ್ತಕ್ಕಂಥ ಡಾಕ್ಟ್ರುಗಳೂ ಎಲ್ಲ ಚೆನ್ನಾಗಿ ಚೇತರಿಸ್ಕೊತಾ ಇದ್ದಾರೆ. ಪರವಾಗಿಲ್ಲ, ಮನೆಗೆ ಹೋಗಲಿ, ಮಠಕ್ಕೆ ಹೋಗಲಿ, ಸ್ವಾಮೀಜಿಯವರು ಮಠಕ್ಕೆ ಹೋಗಬೇಕು ಅನ್ನೋ ಭಾಳಷ್ಟು ಇಚ್ಛೆ ಪಟ್ಟಿದ್ದರಿಂದ ಮಠಕ್ಕೆ ಹೋಗಿ ಅಲ್ಲಿ 1 ದಿವಸ 2 ದಿವಸ ಮಠದಲ್ಲಿ ಇಟ್ಕೊಂಡು ಆಮೇಲೆ ಆಸ್ಪತ್ರೆಯಲ್ಲಿ ಹತ್ತಿರದ ಆಸ್ಪತ್ರೆಯಲ್ಲಿ ಒಂದು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. 4 ವೀಕ್ಸ್ ಮಿನಿಮಮ್ 4 ವೀಕ್ಸು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಅಂತ ಅವರಲ್ಲಿ ಹೇಳಿದರು. ನಾವು ಅದೇ ರೀತಿ ಹೇಳ್ಕೊಂಡು ಸ್ವಾಮೀಜಿಯವ್ರನ್ನ ಕರ್ಕೊಂಬಂದು ಹಳೆ ಮಠಕ್ಕೆ ಕರ್ಕೊಂಬಂದು 1 ದಿವಸ ಆದಮೇಲೆ ಸ್ವಾಮೀಜಿಯವ್ರ ಕೇಳಿಕೊಂಡು ಈ ಥರ ಆಸ್ಪತ್ರೆಗೆ ಹೋಗಿ ಅಲ್ಲಿ ಕ್ಲೀನಾಗಿ ಟ್ರೀಟ್ಮೆಂಟ್ ಕೊಡೋಣ ಎಲ್ಲ ಅಂತ ಕೇಳಿಕೊಂಡು. ಆದರೆ ಸ್ವಾಮೀಜಿಯವರು ಮತ್ತು ಕೆಲವು ಭಕ್ತರು ಬೇಡ, ಇಲ್ಲೇ ಟ್ರೀಟ್ಮೆಂಟ್ ಮಾಡಿ ಇನ್ನೇನು ಅಂತ ಹೇಳಿದ್ದಕ್ಕೆ ನಾವು ನಮ್ಮ ಆಸ್ಪತ್ರೆ ವತಿಯಿಂದ ಎಲ್ಲ ಡಾಕ್ಟರ್ಸು ಮತ್ತು ನರ್ಸಿಂಗ್ ಸ್ಟಾಫು ಎಲ್ಲರೂ ಸೇರಿಕೊಂಡು ಅಲ್ಲಿ ಒಂದು ICU ಥರ ಕ್ರಿಯೇಟ್ ಮಾಡಿ ಅಲ್ಲೇ ಟ್ರೀಟ್ಮೆಂಟ್ ಎಲ್ಲ ಕೊಡೋಕ್ಕೆ ಶುರು ಮಾಡ್ದು. ಒಟ್ಟು ಒಂದು 15 ದಿವಸ ಹಳೆ ಮಟ್ಟದಲ್ಲಿದ್ದು. ಅದರಲ್ಲಿ ಮಧ್ಯೆ ಅವ್ರಿಗೆ ರೆಸ್ಪಿರೇಟರಿ ಇನ್ಫೆಕ್ಷನ್ನು ಇದೆಲ್ಲ ಶುರುವಾಯಿತು. ಅದೆಲ್ಲ ಶುರುವಾದಾಗ ನಾವು ಮತ್ತೆ ಸ್ವಾಮೀಜಿಯವರಲ್ಲಿ ವಿನಂತಿ ಮಾಡಿಕೊಂಡು ಈ ರೀತಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಆಗೋದಿಲ್ಲ, ಭಾಳ ತೊಂದರೆ ಆಗುತ್ತೆ, ಸ್ವಾಮೀಜಿಯವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಚೆನ್ನಾಗಿ ಒಳ್ಳೆ ಟ್ರೀಟ್ ಮಾಡೋಣ ಅಂತ ಕೇಳ್ಕೊಂಡಾಗ ಅವರು ಒಪ್ಕೊಂಡ್ರು. ಕರ್ಕೊಂಬಂದು ಇಲ್ಲಿ 12 ದಿವಸ ಸ್ವಾಮೀಜಿಯವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಇಲ್ಲಿದ್ದಾಗಂತೂ ಇಂಟರ್ನ್ಯಾಷನಲ್ ಅಕ್ಸೆಪ್ಟೆಡ್ ಟ್ರೀಟ್ಮೆಂಟ್ ಥರನೇ ನಾವು ಸ್ವಾಮೀಜಿಯವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು. ಇವನ್ನು ಬೇರೆ ಡಾಕ್ಟರ್ಸು ಬಂದು ಎಲ್ಲ ವಿಸಿಟ್ ಮಾಡಿ ಅವರೆಲ್ಲ ನೋಡ್ಕೊಂಡು ಹೋದವರು ಅದೇ ಹೇಳ್ತಾಯಿದ್ರು. ಡಾಕ್ಟರ್ ಮಂಜುನಾಥ್, ಕರ್ನಾಟಕ ಸರ್ಕಾರದ ವತಿಯಿಂದ ಡಾಕ್ಟರ್ ಮಂಜುನಾಥ್ ಮತ್ತು ಅವ್ರ ತಂಡದವರು ಒಂದು 6 ಜನ ಡಾಕ್ಟರ್ಸ್ ಬಂದಿದ್ದರು. ಅವ್ರು ಬಂದು ನಮ್ಮ ಟ್ರೀಟ್ಮೆಂಟನ್ನೆಲ್ಲನೂ ನೋಡಿ ಮತ್ತು ಇಲ್ಲಿರೋ ವ್ಯವಸ್ಥೆನೆಲ್ಲ ನೋಡಿ ಅವರೇ ಹೇಳಿದ್ರು ಖುದ್ದು ಯಾವುದೇ ರೀತಿಯಾದ ಎಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಎಕ್ವಿಪ್ಮೆಂಟ್ಸು, ಸ್ಟ್ಯಾಂಡರ್ಡ್ ಅರೇಂಜ್ಮೆಂಟ್ಸ್ನ ಮಾಡ್ಕೊಂಡಿದ್ದಾರೆ, ಆ ಥರದ್ದು ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ, ಯಾವುದೇ ಕಾರಣದಿಂದ ಭಯಪಡಬೇಕಾಗಿಲ್ಲ ಅಂತಲೇ ಹೇಳಿದರು. ಅದೇ ರೀತಿ ನಾವು ಆರೈಕೆನೂ ಮಾಡ್ದೋ. ಆದರೆ ಅವ್ರದ್ದು ಏನು ಶರೀರದಲ್ಲಿ ಪ್ರೋಟೀನ್ ಅಂಶ ಉತ್ಪತ್ತಿ ಆಗದಲೇ ಇದ್ದಂಥ ಸನ್ನಿವೇಶದಲ್ಲಿ ನಾವು ಎಕ್ಸ್ಟರ್ನಲ್ ಆಲ್ಬುಮಿನ್ನು ಇವನ್ನೆಲ್ಲ ಕೊಡ್ತಾಯಿದ್ದೋ. ಅವೆಲ್ಲ ಅಡ್ವರ್ಸ್ ಎಫೆಕ್ಟ್ ಆಗಿ ಕಿಡ್ನಿ ಮೇಲೆ ಎಫೆಕ್ಟ್ ಆಗ್ತು. ಆ ಥರದ್ದೆಲ್ಲ ಆದಾಗ ನಮಗೆ ನಮ್ಮ ಕೈಯಿಂದ ಮೀರಿ ಹೋಯಿತು ಅಂತ ನಾವು ಅಂದ್ಕೊಂಡು. ಸ್ವಾಮೀಜಿಯವ್ರಿಗೆ ತಾವು ಎಷ್ಟು ವರ್ಷದಿಂದ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ? ತಾವು ಸ್ವಾಮೀಜಿಯವ್ರ ಜೊತೆ ಮರೆಯಲಾಗದ ಕ್ಷಣಗಳು ಯಾವುವು ಸರ್? ಸ್ವಾಮೀಜಿಯವ್ರಿಗೆ ನಾನು 99ನಲ್ಲಿ ನಾನು MD ಅನಸ್ತೇಶಿಯಾ ಮುಗಿಸಿ ಬಂದು ನಾನು ಇಲ್ಲಿ ಬಂದ ಮೇಲೆ ಅವತ್ತಿಂದಲೂ ರೆಗ್ಯುಲರ್ ಆಗಿ ಸ್ವಾಮೀಜಿಯವರ ಆರೋಗ್ಯದ ಬಗ್ಗೆ 99 ಅಂದರೆ 19 ವರ್ಷ ಆಗುತ್ತೆ. ಅವತ್ತಿಂದಲೂ ಅದಕ್ಕಿಂತ ಮೊದಲಿಂದಲೂ ನಾವು ನಮ್ಮ ತಂದೆಯವ್ರ ಕಾಲದಿಂದ, ನಮ್ಮ ತಾತವ್ರ ಕಾಲದಿಂದಲೂ ಮಠದ ಭಕ್ತರು ಸ್ವಾಮೀಜಿಯವ್ರನ್ನೆಲ್ಲರೂ ನೋಡ್ಕೊಳ್ತಾ ಇದ್ದೋ. ಆದರೆ ಸ್ವಾಮೀಜಿಯವ್ರಿಗೆ ಆರೋಗ್ಯಕ್ಕೆ ಏನು ಅಷ್ಟೊಂದು ತೊಂದರೆಗಳೇನು ಇರಲಿಲ್ಲ. ಅವ್ರು ಯಾವತ್ತೂ ಹೆಲ್ತಿಯಾಗಿರ್ತಿದ್ರು. ಆರೋಗ್ಯದಲ್ಲಿ ಏನೂ ತೊಂದರೆಗಳೇನು ಕಾಣಿಸ್ತಿರಲಿಲ್ಲ. ಎಲ್ಲೋ ಸಣ್ಣ ಪುಟ್ಟ ತೊಂದರೆಗಳು ಅವರಿಗೆ ಅವರ ಜೀವನದಲ್ಲೇ ವೆರಿ ಮಿನಿಮಲ್ಲು ಟ್ರೀಟ್ಮೆಂಟ್ ತೊಗೊಂಡಿರೋದು. ಏನು ಈ ಅಂತ್ಯ ಕಾಲದಲ್ಲಿ ಅಷ್ಟೇ ಮೆಡಿಕಲ್ ಟ್ರೀಟ್ಮೆಂಟ್ ಇಷ್ಟೊಂದು ತೊಗೊಂಡಿದ್ದಷ್ಟೇ. ಅದ್ರ ಮಧ್ಯೆ ಯಾವುದೇ ರೀತಿಯಾದ ತೊಂದರೆಗಳು ಜಾಸ್ತಿಗಳು ಏನು ಇರ್ತಾಯಿರಲಿಲ್ಲ. ಅವ್ರಿಗೆ ಬ್ಲಡ್ ಪ್ರೆಷರು, ಶುಗರು, ಯಾವುದೇ ರೀತಿಯಾದ ತೊಂದರೆಗಳು ಏನು ಇರಲಿಲ್ಲ.
ಆದ್ದರಿಂದ ಹೆಚ್ಚಿಗೆ ಮೆಡಿಕಲ್ ಇದೇನು ಇರಲಿಲ್ಲ ಅವ್ರಿಗೆ, ಇಂಟರ್ವೆನ್ಷನ್ನು ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡೋದು ಅದೆಲ್ಲ ಏನು ಇರಲಿಲ್ಲ. ಆದರೂ ಪ್ರತಿ ದಿವಸ ನಾವು ಹೋಗಿ ಅವ್ರನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ಎಲ್ಲ ಬರ್ತಿದ್ವು. ಸ್ವಾಮೀಜಿಯವ್ರಿಗೆ ಅಂದರೆ ಶ್ರೀಗಳು ಅಷ್ಟೊಂದು 111 ವರ್ಷದವರೆಗೂ ತುಂಬ ಆರೋಗ್ಯವಾಗಿರೋದಕ್ಕೆ ಏನು ಸರ್ ಸೀಕ್ರೆಟ್? ಸ್ವಾಮೀಜಿಯವರ ಒಂದು ಆರೋಗ್ಯದ ಸೀಕ್ರೆಟ್ ಏನಿತ್ತು ಸರ್ ತಮ್ಮ ವೈದ್ಯ ಲೋಕದ ಪ್ರಕಾರ? ಏನಂದರೆ ಅವರು ಮೊದಲನೇದಾಗಿ ಮಿತಾಹಾರಿ, ವೆರಿ ಲಿಮಿಟೆಡ್ ಫುಡ್ಡು, ಊಟ ಮಾತ್ರ ಭಾಳ ಕಮ್ಮಿ ಮಾಡ್ತಿದ್ರು. ಮತ್ತು ಧ್ಯಾನ, ಏನು ಮೆಡಿಟೇಷನ್ ಮಾಡ್ತಿದ್ರಲ್ಲ, ಡೈಲಿ 3 ಟೈಮ್ಸ್ ಪೂಜೆ ಮಾಡ್ತಿದ್ರು. ಪ್ರತಿ ಒಂದೊಂದು ಪೂಜೆನಲ್ಲೂ 1 ಅವರ್ ಮೆಡಿಟೇಷನ್, ಅಂದರೆ 3 ಅವರ್ಸು ಆ ಮೆಡಿಟೇಷನ್ನು. ಮತ್ತು ಅವರು ಕಂಟಿನ್ಯೂಯಸ್ ವರ್ಕು, ಯಾವುದೇ ಸೋಂಬೇರಿತನದ ಇದೇ ಇರಲಿಲ್ಲ. ಪ್ರತಿಯೊಂದೂ ಅವ್ರು ಹೇಳ್ತಾ ಇರೋರು, ಅವ್ರೇನಾದರೂ ರೆಸ್ಟ್ ತೊಗೋಬೇಕು ಅಂತಂದರೆ ಏನು ಒಂದು ಕೆಲಸ ಮಾಡ್ತಾ ಇರೋದನ್ನು ಬಿಟ್ಬಿಟ್ಟು ಇನ್ನೊಂದು ಕೆಲಸ ಮಾಡೋದು. ಈಗೇನೋ ಬರಿತಾ ಇರ್ತಾರೆ, ಬರಿತಾ ಇದ್ದದ್ದು ಸುಸ್ತಾಯಿತು, ಆ ಥರದ್ದೇನೋ ಇದಾಯಿತು ಅಂತಂದರೆ ಮತ್ತೆ ಓದೋದು, ಓದೋದು. ಅಕಸ್ಮಾತ್ ಓದೋದಕ್ಕೂ ಬೇಜಾರಾಯಿತು ಅಂದರೆ ಕೇಳಿಸ್ಕೊಳೋದು, ಅದಕ್ಕೂ ಬೇಜಾರಾಯಿತು ಅಂದರೆ ಜನಗಳ ಜೊತೆ ಸಂಪರ್ಕ ಮಾಡೋದು, ಮಕ್ಕಳ ಜೊತೆ ಮಾತಾಡೋದು, ಈ ಥರದ್ದು ಕೆಲಸ ಬದಲಾವಣೆ ಮಾಡಿಕೊಂಡು ರೆಸ್ಟ್ ತೊಗೊತಿದ್ರೆ ಹೊರತು ಪೂರ್ತಿ ಮಲ್ಕೊಂಡು ರೆಸ್ಟ್ ತೊಗೊಳೋ ಅಂತ ಇದಿರಲಿಲ್ಲ. ಈ ಒಂದು 3 ಕಾರಣಗಳಿಂದ ನನಗನ್ಸುತ್ತೆ ಅವರ ಆರೋಗ್ಯ ಬಹಳ ಚೆನ್ನಾಗಿದ್ದಿದ್ದು ಈ 3 ಕಾರಣದ. ಅವ್ರದ್ದು ಆಹಾರದ ಪದ್ಧತಿ, ಆಹಾರ ಸೇವನೆ ಪದ್ಧತಿ, ಮತ್ತು ಅವರ ಮೆಡಿಟೇಷನ್ನು, ಪೂಜೆ ಮತ್ತು ಅವರ ಸೇವೆ, ಅದರಿಂದ ಮತ್ತು ಇನ್ನೊಂದು ನಿತ್ಯ ಕಾಯಕದಿಂದ ಅವರ ಆರೋಗ್ಯ ಚೆನ್ನಾಗಿತ್ತು. ಸ್ವಾಮೀಜಿಯವರು 90 ವರ್ಷದವರೆಗೂ ಯಾವುದೇ ರೀತಿಯಾದಂಥ ಒಂದು ಗುಳಿಗೆ ಅಂದರೆ ಮಾತ್ರೆಗಳನ್ನು ಕೂಡ ತಗೊಂಡಿರಲಿಲ್ಲ. 90 ವರ್ಷದ ನಂತರ ಅವರಿಗೆ ಅನಾರೋಗ್ಯ ಸ್ಟಾರ್ಟ್ ಆಗುತ್ತೆ. ಏನೆಲ್ಲ ಪ್ರಾಬ್ಲಮ್ಗಳು ಸರ್? ಹೇಗೆ ಶ್ರೀಗಳು ಅನಾರೋಗ್ಯಕ್ಕೀಡಾಗೋದು? ಅವ್ರಿಗೆ ಬೇರೆ ಯಾವುದೇ ರೀತಿಯಾದ ತೊಂದರೆಗಳೇನಿರಲಿಲ್ಲ, ಮೆಡಿಸಿನ್ನು ಇದೆಲ್ಲ ಏನಿಲ್ಲ ನೋಡಿರಿ. ಹಾರ್ಡ್ಲಿ ಅವ್ರಿಗೇನಂದರೆ ಹಲ್ಲುಗಳು ಎಲ್ಲ ಬಿದ್ದೋಗ್ಬಿಟ್ಟಿದ್ದು, ಹಲ್ಲು ಕಟ್ಸೋದಕ್ಕೆ ಒಂದು ಸರಿ ಡಾಕ್ಟರ್ಸ್ ಹತ್ರ ಹೋಗಿದ್ರು. ಕಣ್ಣಿನ ಪೊರೆ ಬಂದಿತ್ತು, ಕಣ್ಣಿನ ಪೊರೆ ತೆಗ್ಸೋಕ್ಕೋಸ್ಕರ ಒಂದು ಸರಿ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡಿದ್ದು. ಅದು ಬಿಟ್ಟರೆ ಬೇರೆ ಎಲ್ಲೋ ಒಂದು ಸಣ್ಣದು ಬೆನ್ನಲ್ಲಿ ಯಾವಾಗಲಾದರೂ ಒಂದು ಸಣ್ಣದು ಗಾಯಗಳ ಥರ ಆಗೋದು, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಅಲ್ಲೇ ಟ್ರೀಟ್ಮೆಂಟ್ ತೊಗೊಳೋರು. ಮತ್ತು ಅವ್ರದ್ದು ತೊಡೆ ಹತ್ರ ಒಂದು ಸಣ್ಣದೊಂದು ಗಂಟಿತ್ತು, ಅದನ್ನೊಂದು ಆಪ್ರೇಷನ್ ಮಾಡಿಸಿದ್ದು ಚಿಕ್ಕದಾಗಿ. ಅದು ಏನು ದೊಡ್ಡ ಆಪ್ರೇಷನ್ ಅಲ್ಲ, ಚಿಕ್ಕದಾಗಿ ಒಂದು ದಿವಸ ಕರ್ಕೊಂಬಂದು ಅದನ್ನು ಆಪ್ರೇಷನ್ ಮಾಡಿಸಿದ್ದು. ಅಷ್ಟು ಬಿಟ್ಟರೆ ಈ ಏನು 2016 ಜೂನ್ 2016ನಲ್ಲಿ ಅವ್ರಿಗೆ ಮೊದಲನೇದಾಗಿ ಕಾಣಿಸ್ಕೊಂಡಿದ್ದು ಏನು ಈ ಪಿತ್ತಕೋಶದ ತೊಂದರೆ ಏನಿದೆಯಲ್ಲ ಇದನ್ನು ಕಾಣಿಸ್ಕೊಂಡಿದ್ದು. ಅಂದರೆ ಅವರು ಅವಾಗ 108ನೇ ವರ್ಷ, 108ರವರೆಗೂ ಅವ್ರಿಗೇನು ಯಾವುದೇ ರೀತಿಯಾದ ಮೇಜರ್ ಪ್ರಾಬ್ಲಮ್ ಏನು ಇರ್ತಿರಲಿಲ್ಲ. ಎಲ್ಲ ಸ್ವಲ್ಪ ಕೆಮ್ಮು, ನೆಗಡಿ, ಜ್ವರ ಈ ಥರದ್ದು ಬರೋದು, ಅದಕ್ಕೊಂದು ಮಾತ್ರೆಗಳು ತೊಗೊಳೋರು, ಅಷ್ಟಕ್ಕೆ ಎಲ್ಲ ಸರಿ ಹೋಗ್ಬಿಡೋದು, ಏನು ಯಾವುದೇ ರೀತಿಯಾದ ತೊಂದರೆ ಏನಿಲ್ಲ. ಮತ್ತು ಇನ್ನೊಂದು ಸರಿ 2008ಅಲ್ಲಿ ಒಂದು ಸರಿ ಅವ್ರಿಗೆ ಲಂಗ್ಸ್ ನಿಮೋನಿಯಾ ಪ್ರಾಬ್ಲಮ್ ಆಗಿ ಮಣಿಪಾಲ್ ಆಸ್ಪತ್ರೆಯಲ್ಲಿ 4 ದಿವಸ ಅಡ್ಮಿಟ್ ಆಗಿದ್ದರು. ಅದು ಬಿಟ್ಟರೆ ಇನ್ನು ಮೇಜರ್ ಪ್ರಾಬ್ಲಮ್ಸ್ ಯಾವತ್ತೂ ಆಗಿರಲಿಲ್ಲ. ಈ 2016ಇಂದಲೇ ಅವ್ರಿಗೆ ಈ ಥರದ ತೊಂದರೆಗಳೆಲ್ಲ ಕಾಣಿಸ್ಕೊಂಡಿತ್ತು. ಅದು ಏನಾಗಿತ್ತು, ಪಿತ್ತಕೋಶದ ನಾಳ ಏನಿರುತ್ತಲ್ಲ ಅದರೊಳಗಡೆ ಏನೋ ಒಂದು ಸಣ್ಣ ಗೆಡ್ಡೆ ಥರ ಬೆಳ್ಕೊಂಡಿದೆ ಅಂತ, ಅದರಿಂದ ಅದು ಅಬ್ಸ್ಟ್ರಕ್ಷನ್ ಆಗ್ತಾಯಿತ್ತು. ಮೊದಲು ನಾವೇನು ಅಂದ್ಕೊಂಡಿದ್ದೋ ಇದೇನಾದರೂ ಕ್ಯಾನ್ಸರ್ ಇರ್ಬೋದು ಅಂತ ನಾವೆಲ್ಲ ತಿಳ್ಕೊಂಡಿದ್ದೋ, ಆದರೆ ಅದು ಕ್ಯಾನ್ಸರ್ ಏನಿರಲಿಲ್ಲ, ಸುಮ್ಮನೆ ಒಂದು ಎಕ್ಸ್ಟ್ರಾ ಗ್ರೋತ್ ಆಗಿತ್ತು ಅಷ್ಟೇ. ಅದರಿಂದ 4-5 ಸರಿ ಸ್ಟಂಟೆಲ್ಲ ಹಾಕಿಸ್ತೋ, ಅವೆಲ್ಲ ಫಲಕಾರಿ ಆಗಲಿಲ್ಲ. ಆದರೆ ಸರ್ಜರಿ ಮಾಡಿಸ್ತೋ, ಸರ್ಜರಿ ಆದಮೇಲೆ ಪ್ರೋಟೀನ್ ಅಂಶದ ಇದರಿಂದ ತೊಂದರೆ ಆಯಿತು. ತಾವು ಟ್ರೀಟ್ಮೆಂಟ್ ಕೊಡೋಂಥ ಸಂದರ್ಭದಲ್ಲಿ ಇಂಪಾರ್ಟೆನ್ಸ್ ಇನ್ಸಿಡೆಂಟ್ಗಳು ಯಾವುದು ಸರ್? ತಮ್ಮ ಜೊತೆ ಏನಾದರೂ ಮಾತನಾಡ್ತಾ ಇದ್ದಾರೆ ಶ್ರೀಗಳು? ಅಲ್ಲ, ಅವರು ಪ್ರತಿ ಸರಿನೂ ಮಾತಾಡ್ತಾ ಇರೋರು. ಈ ಒಂದು 3 ವರ್ಷದಲ್ಲಿ ಏನು 2.5-3 ವರ್ಷದಿಂದ ಏನಾಗಿತ್ತು, ನಾವು ಅದು ಸ್ಟಂಟೆಲ್ಲ ಹಾಕ್ಸ್ಕೊಂಡು ಎಲ್ಲ ಬಂದಮೇಲೆ ಒಂದು ವಾರ ಅಂತೂ ಆ್ಯಂಟಿಬಯೋಟಿಕ್ಸ್ನೆಲ್ಲ ಕೊಡಬೇಕಾಗಿತ್ತು. ಎಲ್ಲ ಹೇಳ್ತಿರೋರು, ಏನಕ್ಕೆ ಬೇಕಪ್ಪ ನನಗೆ ವಯೋಮಾನ ಇದು ಯಾಕೆ ಬೇಕು, ಏನಕ್ಕೆ ಬೇಕಾಗಿಲ್ಲ ನನಗೆ, ಬಿಟ್ಬಿಡ್ರಿ ಅಂತ ಹೇಳೋರು. ಆದರೂ ಇಲ್ಲ ಬುದ್ಧಿ, ತಮ್ಮ ಅವಶ್ಯಕತೆ ಇದೆ, ತಮ್ಮ ಆಶೀರ್ವಾದದ ಅವಶ್ಯಕತೆ ಇದೆ ಭಕ್ತರಿಗೆ, ಜನರಿಗೆ, ನಮಗೂ ಎಲ್ಲರಿಗೂ ಬೇಕಾಗಿದೆ ಅಂತ ನಾವು ಹೇಳ್ತಿದ್ದೋ. ಆ ಥರದ್ದು ಟ್ರೀಟ್ಮೆಂಟ್ ಎಲ್ಲ ಮಾಡ್ತಿದ್ದೋ. ಆದ್ರೂ ಪ್ರತಿ ಸರಿನೂ ಹೇಳೋರು, ಏನು ಬೇಕಾಗಿಲ್ಲ, ಏನಕ್ಕೆ ಬೇಕು ಇಷ್ಟೆಲ್ಲ ಟ್ರೀಟ್ಮೆಂಟು, ಏನಕ್ಕೆ ತೊಗೋಬೇಕು ಅಂತೆಲ್ಲ ಹೇಳ್ತಾ ಇರೋರು. ಆದರೂ ನಾವು ನಮ್ಮ ಮನಸ್ಸಿಗೆ ಆ್ಯಸ್ ಎ ಮೆಡಿಕಲ್ ಪರ್ಸನ್ಸು ನಮ್ಮ ಮನಸ್ಸಿಗೆ ಒಪ್ಪಿಗೆ ಆಗ್ತಿರಲಿಲ್ಲ. ಅವ್ರ ಕಡೆಯವ್ರಿಗೂ ನಾವು ಅವ್ರಿಗೆ ಒಂದು ಒಳ್ಳೆಯ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಒಂದು ಇಚ್ಛೆ ಇದ್ದಿದ್ದರಿಂದ ನಾವು ಅಷ್ಟೊಂದು ಸುಲಭವಾಗಿ ಬಿಡ್ತಿರಲಿಲ್ಲ, ಟ್ರೀಟ್ಮೆಂಟ್ ಕೊಡ್ತಲೇ ಇದ್ದೋ. ನಿಮ್ಮ ಮತ್ತು ಅವರ ಒಡನಾಟ ಆ್ಯಸ್ ಎ ಭಕ್ತನಾಗಿ?
ಭಕ್ತರಾಗಿ ನಮಗೆಲ್ಲನೂ ಕೊಟ್ಟಿದ್ದಾರೆ. ನಾವು ನಮ್ಮ ತಂದೆಯವ್ರ ಕಾಲದಿಂದಲೂ ನಮಗೆ ಎಲ್ಲ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಎಲ್ಲ ಈಗ ನಾನು MBBS ಸೇರಬೇಕಾಗಲಿ, MD ಮಾಡಬೇಕಾಗಲಿ ಮತ್ತು ಈ ಆಸ್ಪತ್ರೆನ ಮಾಡೋದಕ್ಕೋಸ್ಕರ ಎಷ್ಟು ನಾವು ಶ್ರಮ ಪಟ್ಟಿದ್ವಲ್ಲ, ಆ ಶ್ರಮಕ್ಕೆ ಪ್ರತಿಫಲವಾಗಿ ಅವರು ಒಂದು ದಿವಸ ಹೇಳಿದ್ರು, ಇಷ್ಟೊಂದೆಲ್ಲ ಕಷ್ಟ ಪಡೋದು ಬೇಕಾಗಿಲ್ಲ, ಬೇಡ ಅದನ್ನು ಸ್ಕೂಲು ಏನಾರು ಮಾಡಿಬಿಡೋಣ, ಆಸ್ಪತ್ರೆ ಏನು ಬೇಡ ಅಂತಂದರು. ಇಲ್ಲ ಬುದ್ಧಿ, ಇದನ್ನು ಆಸ್ಪತ್ರೆ ಅಂತ ನಾವು ಹೆಸರಿಟ್ಟ ಮೇಲೆ ಆಸ್ಪತ್ರೆ ಅಂತಲೇ ಮಾಡಬೇಕು ಅಂತ ಅಂದಿದ್ದಕ್ಕೆ, ಇಲ್ಲ ಕಷ್ಟ ಆಗ್ತದೆ, ಎಲ್ಲರಿಗೂ ನೀನು ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ, ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಹಾಸ್ಪಿಟ್ಲ್ ನಡೆಸೋದು ಭಾಳ ಕಷ್ಟ ಅಂತ ಎಲ್ಲ ಹೇಳೋರು. ಭಾಳಷ್ಟು ಚರ್ಚೆ ಮಾಡೋರು. ಅವರು ಚೆನ್ನಾಗಿ ಮಾತಾಡೋ ತನಕ ಮಾತಾಡೋವರೆಗೂ ಒಂದೊಂದು ಗಂಟೆ ಮಾತಾಡೋರು. ಪ್ರತಿಯೊಂದೂ ಭಾಳ ಸೂಕ್ಷ್ಮವಾಗಿ ಕೇಳೋರು. ಪ್ರತಿಯೊಂದು ವಿಷಯನೂ ಕೇಳೋರು. ದುಡ್ಡು ಎಷ್ಟು ಖರ್ಚಾಗುತ್ತೆ, ಹಣದ ಇದು ಹೆಂಗೆ, ಮ್ಯಾನ್ ಪವರ್ ಹೆಂಗೆ ಮಾಡ್ತೀರಾ, ಟೈಮ್ ಹೆಂಗೆ ಇದು ಮಾಡ್ತೀರಾ ಅನ್ನೋದು ಪ್ರತಿಯೊಂದೂ ಭಾಳಷ್ಟು ಚರ್ಚೆ ಮಾಡ್ತಿದ್ರು. ಅವನ್ನೆಲ್ಲ ನೆನೆಸ್ಕೊಂಡ್ರೆ ನಮಗೆ ಇನ್ನು ನಮ್ಮ ಜೀವನದಲ್ಲಿ ಇಂಥ ಗಳಿಗೆಗಳು, ಇಂಥ ಕ್ಷಣಗಳನ್ನ ನಾವು ಇನ್ಯಾವತ್ತೂ ಪಡೆಯೋಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ. ಸ್ವಾಮೀಜಿಯವರು ಎಂಥ ಗಂಭೀರ ಸ್ವರೂಪ ಪಡ್ಕೊಂಡ್ರು ಕೂಡ ಅಂದರೆ ಆರೋಗ್ಯದಲ್ಲಿ ಶಿವಪೂಜೆ ಮಾತ್ರ ನಿಲ್ಲಿಸ್ತಾ ಇರಲಿಲ್ಲ. ಹೇಗೆ ಸರ್ ಅದು, ಏನೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾಯಿದ್ರಿ? ಅದೇ ಅವರು ಪ್ರತಿ ಸರಿನೂ ಈಗ BGS ಆಸ್ಪತ್ರೆಯಿಂದ ಬಂದ ಮೇಲೆ ಎಲ್ಲ ಅವತ್ತು ಅದು ಬರೀ ಎಂಡೋಸ್ಕೋಪಿಕ್ ಅಷ್ಟೇ, ಏನು ಆಪ್ರೇಷನ್ ಥರ ಇರಲಿಲ್ಲ. ಅವ್ರು ಇಮಿಡಿಯೇಟಾಗಿ ರಿಕವರಿ ಆಗಿಬಿಡೋರು, ಇಮಿಡಿಯೇಟಾಗಿ ಇದು ಮಾಡೋರು. ಇದೇನು ಆಪ್ರೇಷನ್ ಅಂತ ಆಯ್ತಲ್ಲ, ಈ ಆಪ್ರೇಷನ್ನು ಸ್ಕಿನ್ ಇನ್ಸಿಷನ್ ಹಾಕಿರುತ್ತೆ, ಅದು ದೊಡ್ಡ ಇನ್ಸಿಷನ್ನು, ದೊಡ್ಡ ಮೇಜರ್ ಆಪ್ರೇಷನ್ನು, ಇದೆಲ್ಲ ಆಗಿದ್ದರಿಂದ ಅವ್ರಿಗೆ ಶರೀರದಲ್ಲಿ ಸ್ವಲ್ಪ ತೊಂದರೆ ಆಯಿತು. ಆದರೂ ಆಪ್ರೇಷನ್ ಆದಮೇಲೆ 2-3 ಸರಿ ಪೂಜೆ ಮಾಡಿದ್ರು. ಅದಾದಮೇಲೆ ಮತ್ತು ಮಠಕ್ಕೆ ಬಂದ ಮೇಲೂ, ಶ್ರೀಮಠಕ್ಕೆ ಬಂದ ದಿವಸ ಮಧ್ಯಾಹ್ನ ಮತ್ತು ಸಂಜೆ 2 ಟೈಮೂ ಅವರೇ ಪೂಜೆ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಡೇ ಅವರು ಪೂಜೆ ಮಾಡೋಕ್ಕಾಗಲ್ಲ, ಸ್ವಲ್ಪ ರೆಸ್ಟ್ ಕೊಡಬೇಕು. ಪೂಜೆ ಮಾಡೋದಕ್ಕೂ ಅದರದ್ದೇ ವಿಧಿವಿಧಾನಗಳು ಭಾಳ ಇರ್ತಾವಲ್ಲ, ಸ್ನಾನ ಮಾಡಬೇಕು, ಮತ್ತು ಆ ಮಡಿ ಇದು ಮಾಡಬೇಕು, ಮತ್ತು ಅಲ್ಲಿ ಕೂತ್ಕೋಬೇಕು, ಅದೆಲ್ಲ ಇರುತ್ತಲ್ಲ. ಅದರಿಂದ ಅವ್ರಿಗೆ ಸ್ಟ್ರೈನ್ ಆಗುತ್ತೆ, ಕಷ್ಟ ಆಗುತ್ತೆ, ಮಾಡೋದು ಬೇಡ ಅಂತ ನಾವೆಲ್ಲರೂ ವೈದ್ಯರು ಸಲಹೆ ಮಾಡಿದ್ದಕ್ಕೆ ಕಿರಿಯ ಶ್ರೀಗಳು ಅವರ ಪಕ್ಕದಲ್ಲೇ ಬಂದು ಅವರ ಇಷ್ಟಲಿಂಗನ ಅವರೇ ತೊಗೊಂಡು ಅವರೇ ಪೂಜೆ ಮಾಡಿ ಪೂಜೆ ಮಾಡ್ತಾಯಿದ್ರು. ಕೊನೆಯದಾಗಿ ಇದೊಂದು ರೀತಿ ಶ್ರೀಗಳು 111 ವರ್ಷ ಬದುಕಿದ್ದು ಒಂದು ರೀತಿ ಮಿರಾಕಲ್ ಅಂತಾರೆ ತಮ್ಮ ವೈದ್ಯಕೀಯ ಲೋಕದಲ್ಲಿ, ಮತ್ತು ಇಲ್ಲಿ ನೀವು ನೀಡಿದಂಥ ವೈದ್ಯ ತಂಡದವರು. ಕೊನೆಯದಾಗಿ ಏನು ಡಿಸ್ಕಸ್ ಸರ್? ಅಲ್ಲ, ನಿಜವಾಗ್ಲೂ ಮಿರಾಕಲ್ಸೇನೆ. ಯಾಕೆಂತಂದರೆ ಅಷ್ಟು ವಯಸ್ಸಿನಲ್ಲಿ ಈ ಒಂದೂವರೆ ತಿಂಗಳಲ್ಲಿ ನಾವು ಏನು ಅಬ್ಸರ್ವ್ ಮಾಡಿದ್ವಲ್ಲ, ನಮ್ಮೆಲ್ಲ ವೈದ್ಯ ತಂಡದವ್ರೂ ಹೇಳೋದು ಅದೇನೆ. ಕೆಲವು ಏರುಪೇರುಗಳು ಆಗ್ತಾಯಿದ್ದೋ, BP ಜಾಸ್ತಿ ಆಗೋದು, ಹಾರ್ಟ್ ರೇಟ್ ಜಾಸ್ತಿ ಆಗೋದು, ಇಲ್ಲ ಸ್ಯಾಚುರೇಷನ್ ಕಮ್ಮಿ ಆಗೋದು, ಏನೇನೋ ಈ ಥರದ್ದು ಸಣ್ಣ ಪುಟ್ಟ ವೇರಿಯೇಷನ್ಸ್ಗಳು ಆಗ್ತಿದ್ದೋ. ಅವೆಲ್ಲ ಆದ್ರೂ ಅವೆಲ್ಲ ಸಸ್ಟೈನ್ ಆಗಿ ಮತ್ತೆ ನಾರ್ಮಲ್ ಕಂಡೀಷನಿಗೆ ಬಂದುಬಿಡೋರು. ವಿತ್ ಸ್ಮಾಲ್ ಟ್ರೀಟ್ಮೆಂಟು ನಾರ್ಮಲ್ ಕಂಡೀಷನ್ಗೆ ಬಂದು ಅವೆಲ್ಲ ನಮ್ಗೆ ಪವಾಡನೇ ಅನ್ನಿಸ್ತಿತ್ತು. ಅದು ಈ ಥರದ್ದು ಆಗಬೇಕು ಅಂತಂದರೆ ಸ್ವಾಮೀಜಿಯವರ ಇದರಲ್ಲಿ ಅಷ್ಟೇ, ಬೇರೆ ಇನ್ಯಾರ ಕೈಲೂ ಯಾವ ಕೈಲೂ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತಿದ್ದೋ. ಆ ಏಜ್ನವ್ರಿಗೆ ಆ ಥರದ್ದು ಏನಾದ್ರು ವೇರಿಯೇಷನ್ ಆದರೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾರೆ. ಆದರೆ ಸ್ವಾಮೀಜಿಯವ್ರದ್ದು ಎಷ್ಟು ಸ್ಟ್ರಾಂಗ್ ಇತ್ತು ಬಾಡಿ ಅಂತ ಅಂದರೆ, ಅವ್ರ ಹಾರ್ಟು, ಕಿಡ್ನಿ, ಲಂಗ್ಸು ಕಾಂಪ್ರಮೈಸ್ಡ್ ಆಗಿತ್ತು. ಬೇರೆ ಅದರ್ ಆರ್ಗನ್ಸ್ ಎಲ್ಲ ವೆರಿ ಯಂಗ್ ಆರ್ಗನ್ಸ್ ಥರನೇ ಇದ್ದವು. ಇದಿಷ್ಟು ಶ್ರೀಗಳ ಆಪ್ತವೈದ್ಯ ಡಾಕ್ಟರ್ ಪರಮೇಶ್ವರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ಫಸ್ಟ್ ನ್ಯೂಸ್ ತುಮಕೂರು.